ಅಕ್ಕ ಅಕ್ಕ ಯಾರು ಯಾರು? ನಾನು ಅಕ್ಕ, ಗೊತ್ತಾಗ್ಲಿಲ್ವಾ? ಅದೇ ಆಂಟಿ, ಸೊಲ್ಲಾಪುರ ಶಿವನ್ ದೇವಸ್ಥಾನದ ಪೂಜಾರಿ ಮಗಳು. ಅದೇ ನೀವ್ ಇವ್ಳನ್ನ ತುಂಟಿ ತುಂಟಿ ಅಂತ ಕರಿತಿದ್ರಂತಲ್ಲ. ಸುಚಿ ನೀನೇನೆ? ಅಯ್ಯೋ ಎಷ್ಟೋ ಹುಡುಗಿ ಆಗ್ಬಿಟ್ಟಿದ್ಯೆ. ಪರವಾಗಿಲ್ಲ ಅಕ್ಕ, ನನ್ ಹೆಸರು ನೆನ್ಪಿಟ್ಕೊಂಡಿದ್ದೀರಲ್ಲ. ಅದ್ ಸರಿ, ಇದೇನ್ ದಿಢೀರ್ ಅಂತ ಪ್ರತ್ಯಕ್ಷ ಆಗ್ಬಿಟ್ಟಿದ್ದೀರಾ? ನೀವ್ ಈ ಊರಿಗೆ ಬಂದಿದ್ದೀರಾ ಅಂತ ಗೊತ್ತಾಯ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಕ್ಕ, ಅವಳು ಇಲ್ಲೇ ಓದ್ತಾ ಇದ್ದಾಳೆ ಈಗ. ಓಹೋ, ಹಾಸ್ಟೆಲ್ ಇದ್ದಾಳೆ. ಹೌದಾ? ಬಹಳ ದಿವಸದ ಮೇಲೆ ನೋಡಿ ನಿನ್ ತುಂಬಾ ಖುಷಿ ಆಯ್ತು. ಈಗ ಮನೆ ನೋಡ್ಕೊಂಡಿದ್ಯಲ್ಲ, ಆಗಾಗ್ ಬರ್ತಾ ಇರು. ಆಗಾಗ್ಯಾಕಕ್ಕ, ಇಲ್ಲೇ ಬಂದ್ ಸೆಟ್ಲ್ ಹೋಗ್ಬಿಡ್ತೀನಿ. ಏನಂದೆ? ಬರ್ತಾ ಇರ್ತೀನಕ್ಕ. ನಿಜವಾಗ್ಲೂ ಮನೇನ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಇದನ್ ಚೆನ್ನಾಗಿ ಇಟ್ಕೊಳಕೋಸ್ಕರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕ್ಲೀನ್ ಮಾಡಿ ಮಾಡಿ ನನಗಂತೂ ಸುಸ್ತಾಗ್ ಹೋಗಿದೆ. ಈಗ ಹೇಗೂ ಕಾಲೇಜ್ಗೆ ಒಂದ್ ವಾರ ರಜಾ, ಇವಳನ್ನ ಇಲ್ಲೇ ಇಟ್ಕೊಂಡ್ಬಿಡಿ, ಮನೇಲಿದ್ದು ನಿಮ್ಗೆ ಹೆಲ್ಪ್ ಮಾಡ್ತಾಳೆ. ಇವಳು ನನಗ್ ಹೆಲ್ಪ್ ಮಾಡ್ತಾಳ? ಹೋಗೆ. ಯಾಕಕ್ಕ ಹಿಂಗ್ ಮಾತಾಡ್ತೀರಾ? ನಿಮ್ಗೆ ಹೆಲ್ಪ್ ಮಾಡೋದು ನನ್ ಸೌಭಾಗ್ಯ ಅನ್ಕೋಬೇಕು. ಆದ್ರೆ ಆದ್ರೆ ನಂಗೆ 6 ಗಂಟೆ ನಂತರ ಕಣ್ ಸ್ವಲ್ಪ ಮಂಜಾಗಿರುತ್ತೆ, ಸರಿಯಾಗಿ ಕಾಣಿಸಲ್ಲ. 6 ಗಂಟೆ ಮೇಲ್ ತಾನೆ, ಬೆಳಗ್ಗೆಯಿಂದ 6 ಗಂಟೆವರೆಗೂ ಕೆಲಸ ಮಾಡು. 6 ಗಂಟೆ ಮೇಲೆ ಅವ್ರ ಮೈದ್ನ ಬರ್ತಾರೆ, ಎಲ್ಲ ಮಾಡ್ತಾರೆ ಅಲ್ವೇನಕ್ಕ? ಥ್ಯಾಂಕ್ ಯು ಅಕ್ಕ. ನೀವಿನ್ನ ಇಲ್ಲೇ ಇರ್ತೀರಿ? ಇಲ್ಲ ಕಣೆ, ನಮಗ್ ಬೇರೆ ಕೆಲಸ ಇದೆ, ನಾವಿನ್ ಹೊರಡ್ತೀವಿ. ಅಯ್ಯೋ ಹೀರಮ್ಮ, ತಿಂಡಿ ಮಾಡ್ಕೊಡ್ತೀನಿ. ಮೊದಲನೇ ಸಲ ಮನೆಗ್ ಬಂದಿದ್ದೀರಾ? ಹೇಗೂ ಇನ್ಮೇಲೆ ಇಲ್ಲೇ ಇರ್ತಾಳೆ, ನಾವ್ ಅವಾಗ ಅವಾಗ ಬಂದ್ ಹೋಗ್ತೀವಿ. ಬಾಯ್ ಕಣೆ ಸುಚಿ. ಬಾಯ್. ಅಕ್ಕ ಬನ್ನಿ, ಮನೆ ತೋರಿಸಿ. ಮೊದ್ಲು ಕಾಫಿ ಮಾಡ್ಕೊಡ್ತೀನಿ, ಆಮೇಲೆ ಮನೆ ತೋರಿಸಿ. ಒಂದ್ ಕಂಡೀಷನ್ ಮೇಲೆ, ಇವತ್ತಿಂದ ಮನೆ ಕೆಲಸ ನಾನೇ ಮಾಡ್ತೀನಿ, ಕಾಫಿನೂ ನಾನೇ ಮಾಡ್ಕೊಡ್ತೀನಿ. ಓಕೆ. ಅಕ್ಕೆ 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 ಅಯ್ಯ ಅಯ್ಯೋ, ಏನಾಯ್ತು? ಯಾರಿಳು? ಯಾರಿಳು? ಅವಳು ನಮ್ ಸುಚಿತ್ರ ಕಣ. ಯಾವ ಸುಚಿತ್ರ? ಸೋಲಾಪುರದಲ್ಲಿ ನಮ್ ಪುರೋಹಿತರಿಲ್ವಾ, ಅವ್ರ ಮಗಳು ಸುಚಿ. ನನ್ ಮೈದನ ಕಣೆ, ಪೊಲೀಸ್ ಆಫೀಸರು ಅಯ್ಯ ಅಂತ. ನಮಸ್ಕಾರ. ಅದೇನ್ ಆ ಕಡೆ ತಿರ್ಕೊಂಡು ಈ ಕಡೆ ತಿರ್ಕೊಂಡು ನಮಸ್ಕಾರ ಮಾಡ್ಬಾರ್ದಾ? ಇಲ್ಲ ಅಕ್ಕ, ನಂಗ್ ಪೊಲೀಸ್ ಆಫೀಸರ್ಸ್ ಕಂಡ್ರೆ ಭಯ. ಭಯನಾ? ಏನ್ ಪೊಲೀಸರು ನಿನ್ ತಿನ್ಬಿಡ್ತಾರ? ತಿರುಗಿ ಈ ಕಡೆ. ನಿಮ್ಗಿಷ್ಟ ಅಂದ್ರೆ ನಾನ್ ತಿರ್ಗದೆ ಇರ್ತೀನ. ನೀನಾ? ಅಯ್ಯೋ, ಈ ಮನೆಗೆ ಯಾಕೆ ಬಂದೆ ನೀನು? ನಿಮ್ಗೆ ಇವಳು ಮೊದ್ಲೇ ಗೊತ್ತಾ? ಅಯ್ಯೋ ಅದಕ್ಕೆ ಇವಳ ಚರಿತ್ರೆ ನನ್ಗೆ ಗೊತ್ತು. ಅವಳು ದೊಡ್ಡ ತಬ್ಲಾ ಅದಕ್ಕೆ. ತಬಲಾನ? ಅಕ್ಕ, ನನ್ನ ಹಾಗೆ ಇರೋ ಇನ್ನೊಂದು ಬ್ಯೂಟಿಫುಲ್ ಹುಡುಗಿ ಇವ್ರು ನೋಡಿರ್ತಾರೆ, ನಾನೇ ಅವಳು ಅಂತ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ ಅಷ್ಟೇ. ಇರ್ಬೋದು ಕಣ. ನಿಮಗೆ ತಲೆ ಚಿಟ್ ಹಿಡಿತಿದೆಯೇ? ಚೆಂಡು ಬಾಂಬ್ ಉಪಯೋಗಿಸಿ. ಅದಕ್ಕೆ ದಯವಿಟ್ಟು ನನ್ ಮಾತು ಕೇಳಿ. ಅದಕ್ಕೆ ಇವಳು ನಿಮ್ ತಲೆ ಮೇಲೆ ಗೂಬೆ ಕೂರಿಸ್ತಾ ಇದ್ದಾಳೆ. ಇವಳು ದಿನ ರಾತ್ರಿ ಫೋನ್ ಮಾಡ್ತಾ ಇರ್ತಾಳೆ, ಪ್ರತಿ ದಿನ ಫೋನ್ ಮಾಡ್ತಾನೆ ಇರ್ತಾಳೆ. ಸುಮ್ನೆ ಇರೋ ಅಯ್ಯ, ಅವಳಿಗೆ 6 ಗಂಟೆ ಮೇಲೆ ಕಣ್ಣೇ ಕಾಣೋದಿಲ್ಲ ಪಾಪ. ಈ ಕೈಲೇ ಬೇರೆ ಇದೆಯಾ ಅವಳಿಗೆ? ನೋಡ್ಕೋತೀನಿ ನಿನ್ನ. ನೀನೇ ನೋಡ್ಕೋತೀಯ? ಹೋಗೋ ಹೋಗೋ. ಮುಂಡದೆ ಏನು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು? ಅದು ನಿಲ್ ಕೊಡು, ಅಲ್ಲೇ ನಿನಗ್ತಾ ಇದೆ. ಕೂತ್ಕೋ. ಬೆಳಗ್ಗೆ ಯಾವ್ದಾರ ಹೇಗಿರ? ಏನ್ ನಿನ್ಕೊಳ್ಳು ಸರ್? ನಂದು ಕಳೆದೋಗಿದೆ. ತುಂಬಾ ದಿವಸದಿಂದ ಹುಡುಕ್ತಾ ಇದೀನಿ, ಸಿಗ್ತಾನೆ ಇಲ್ಲ. ಅದೇನ್ ಕಳೆದೋಗಿದೆ ಅಂತ ಬೊಗಳಿ ಸಾಯಿ. ನನ್ ಬಾವಿ. ಬಾವಿ? ಹೌದು ಸರ್. ಏನ ಬಾವಿ ಕಳೆದೋಗುತ್ತಾ? ಹೌದು ಸರ್, ನಮ್ ತೋಟದಲ್ಲಿ ತೋಡಿದ ಬಾವಿ ಕಳೆದೋಗಿದೆ, ಹುಡುಕ್ಬಿಡಿ ಸರ್. ನಾವೇನ್ ಇಲ್ಲಿ ಕಿತ್ತೋದ್ ನನ್ ಮಕ್ಳು ಮಾಡಕ್ ಏನು ಕೆಲಸ ಇಲ್ಲದೆ ಕೆರ್ಕೊಂಡ್ಬಿಟ್ಟಿದ್ವಿ ಅನ್ಕೊಂಡಿದ್ಯಾ? ಬಾವಿ ಕಳೆದೋಗೋದಕ್ಕೇನೆ ಅಪ್ರೂಫ್? ಇರಿ ಸರ್, ಇಲ್ಲಿ ನೋಡಿ ಸರ್, ಬ್ಯಾಂಕ್ ಅಲ್ಲಿ ಬಾವಿಗೋಸ್ಕರ ಮಾಡಿದ ಸಾಲ, ಅದರ ಡಾಕ್ಯುಮೆಂಟ್. ಅಲ್ಲಿ ಬಾವಿ ಇದೆ ಅಂತ ಇನ್ಸ್ಪೆಕ್ಷನ್ ಮಾಡಿದ್ದು ಡಾಕ್ಯುಮೆಂಟ್. ಈ ಕಿತ್ತೋದ್ ಬಾವಿ ಇವಾಗ ಯಾಕಯ್ಯ? ನಮ್ಮ ಅಮ್ಮನ್ ಕೊನೆ ಆಸೆ ಸರ್. ಏನ್ ಬಾವಿ ಬಿದ್ದು ಸಾಯ್ಬೇಕು ಅಂತನ? ಇಲ್ಲ ಸರ್, ಆ ಬಾವಿಲ್ ಬರೋ ನೀರ್ ಕುಡಿಬೇಕು ಅಂತ ಆಸೆ. ನಿಮ್ಮ ಅವ್ವನ್ ಕೊನೆ ಆಸೆಗೋಸ್ಕರ ನಮ್ ತಲೆಗಳು ಯಾಕೆ ತಿಂತೀರಾ? ಸರ್, ನಿಮ್ ಕೈಲಾಗತ್ತಾ? ಇಲ್ಲ ನನ್ ಕಮಿಷನರ್ ಹತ್ರ ಹೋಗ್ಲಾ? ಯಾವ್ದು ಕಿತ್ತೋದ್ ಮನೆ ಸಾಸ? ಹೋಗ ಹೋಗ ಹುಡ್ಕೊಂಡು ಹೋಗ. ಯಾವಾಗ? ನಾಳೆ ಬಾರ ಹೋಗಿ. ಎಷ್ಟು ಗಂಟೆಗೆ? ರಾತ್ರಿ 11:30.
ಬೆಳಿಗ್ಗೆ 9 ಗಂಟೆ ಬಾ ಹೋಯ ಸರಿ ಸರ್. ಹೋಯ ಸರ್ ಏನಯ್ಯ ಮರಿಬೇಡಿ, ನನ್ನ ಹೆಸರು ಭಾವಿ ಪರಂದಾಮಯ್ಯ. ಆಯ್ತಣ್ಣ ಬರ್ಲಾ? ಈಗ ನನಗ್ ಗೊತ್ತಾಯ್ತು ಪೊಲೀಸ್ನವ್ರ ಮುಖ ಯಾಕೆ ಯಾವಾಗ್ಲೂ ಎಣ್ಣೆ ಹೊಡೆದಂಗ್ ಇರುತ್ತೆ ಅಂತ. ಇಂತ ಕಿತ್ತೋದ್ ನನ್ ಮಕ್ಳು ಒಬ್ಬ ಬಂದ್ರೆ ಸಾಕಲ್ಲ, ಎಣ್ಣೆ ಹೊಡೆದಂಗಿಲ್ದೆ ಇನ್ನೇನು. ಅಕ್ಕ, ಸಕ್ಕರೆ ಸರಿಯಾಗಿದ್ಯಾ ಅಂತ ನೋಡಿ. ಹೇಗಿದೆ? ತುಂಬಾ ಚೆನ್ನಾಗಿದೆ. ಪರವಾಗಿಲ್ಲ, ಆಗಾಗ ಪಾರ್ಕು ಡಿಸ್ಕೋ ಅಂತ ಬಿಟ್ಟು ಅಡ್ಗೆ ಮನೆಗೂ ಹೋಗ್ತೀಯಾ? ಏನ್ ಮಾಡಕ್ಕಾಗತ್ತಕ್ಕ, ಅಡ್ಗೆ ಎಲ್ಲ ಕಲಿದಿದ್ರೆ ನೀವು ಮನೆ ಸೊಸೆ ಆಗಕ್ಕಾಗತ್ತಾ? ಏನಂದ್ರೆ? ಏನಿಲ್ಲ ಅಕ್ಕ, ಅದು ಯಾಕೆ ಹಾಗ್ ನಗ್ತಿದ್ಯಾ? ಮತ್ತಿನ್ನೇನು, ಇಷ್ಟು ಚಿಕ್ಕ ಬಿಟ್ರೆ ನೀವ್ ಹಾಕೊಳಕ್ಕಾಗುತ್ತಾ? ಅಯ್ಯೋ ಹುಚ್ಚಿ, ಅದು ನನಗಲ್ವೇ, ಹುಟ್ಟೋ ಮಗುಗೆ. ಮಗುಗ? ಮಗು ಎಲ್ಲಿದೆ? ಕಣ್ ಕಾಣೋದಿಲ್ವಾ ನಿನ್ಗೆ? ನಾನ್ ಪ್ರೆಗ್ನೆಂಟ್ ಅಂತ ಇಲ್ಲಿದೆ. ಹೋಗ್ತಾ ಹೋಗ್ತಾ ನಿಂಗೆ ಎಲ್ಲ ಗೊತ್ತಾಗುತ್ತೆ. ಇಲ್ಲ ಇಲ್ಲ, ನೀವ್ ನಂಗೆ ಈಗ್ಲೇ ಹೇಳಿ. ನೋಡು ಸುಚ್ಚಿ, ಹೆಣ್ಣಿನ ಜೀವನದಲ್ಲಿ ಇದೆಲ್ಲ ತುಂಬಾ ಸಹಜ ಕಣೆ. ಆಮೇಲೆ ನಿಂಗೆ ಗೊತ್ತಾಗುತ್ತೆ. ಅದಕ್ಕೆ ಯಾಕೆ ತಲೆ ತಿಂತಾ ಇದ್ಯಾ? ನೋಡು, ನಂಗೊಂದ್ ಚಿಕ್ಕ ಡೌಟ್ ಇತ್ತು, ಅದನ್ನ ಅಕ್ಕನ ಜೊತೆ ಕ್ಲಿಯರ್ ಮಾಡ್ಕೊತಾ ಇದ್ದೆ. ಬಾರೋ, ಕಾಫಿ ಕುಡ್ಕೊಂಡು ಹೋಗು. ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅದಕ್ಕೆ. ಅದಕ್ಕೆ ಟವಲ್ ಕೊಡೆ. ಇಲ್ಲಿ ನೋಡಿ. ನಿನ್ಯಾರ ಬರಕ್ ಕೇಳಿದ್ದು? ಯಾಕೆ ಹೀಗ ಆಡ್ತಾ ಇದ್ದೀರಾ? ನೀರ್ ತಣ್ಣಗಿದ್ಯಾ? ಅಯ್ಯೋ ನಿನ್ನ, ಇಲ್ಲಿಗೆ ಯಾಕೆ ಬರಕ್ ಹೋದೆ? ಬಾಗ್ಲು ಓಪನ್ ಇತ್ತು, ಒಳಗಡೆ ಬಂದೆ. ನೋಡ್ಕೊಂಡ್ ಬರಕ್ಕಾಗ್ಲಿಲ್ಲ? ನೋಡ್ಕೊಂಡೇ ಬಂದಿದ್ದು. ಹಾಗಲ್ಲ, ನಂಗ 6 ಗಂಟೆ ಮೇಲೆ ಕಣ್ ಬೇರೆ ಕಾಣಿಸಲ್ಲ. ಬಾತ್ರೂಮ್ ಬಾಗಿಲು ಗೊತ್ತಿದ್ರೆ ಬರ್ತಿದ್ದ ಒಳಗಡೆ. ನಿಮ್ಮನ್ ಹೀಗೆಲ್ಲ ನೋಡಕ್ ನಂಗೆ ಇಷ್ಟನಾ? ಸರಿ, ನಿಮ್ಗೆ ಏನಾದ್ರೂ ಬೇಜಾರಾಗಿದ್ರೆ ನನ್ನ ಕ್ಷಮಿಸ್ಬಿಡಿ ದಪ್ಪೆದಾರ್ರೆ. ನಾನ್ ದಪ್ಪದಾರ ಅಲ್ಲ, ಪೊಲೀಸ್ ಆಫೀಸರ್ ಕಡೆ. ಸರಿ, ನೀವ್ ಪೊಲೀಸ್ ಆಫೀಸರ್ ಅಂದ್ರೆ ಏನಾಯ್ತು? ನನ್ ಕಾಯಿಲೆ ಬಗ್ಗೆ ನೀವ್ ಹೀಗೆಲ್ಲ ಮಾತಾಡ್ಬೋದಾ? ಆದ್ರೂ ಒಂದ್ ಹೆಣ್ಣು ಹುಡುಗಿಯಾಗಿ ಈ ತರ ಸೀದಾ ಬಾತ್ರೂಮ್ ಒಳಗ್ ನುಗ್ಗಿದ್ಯಲ್ಲ, ನಿನ್ನ ಮಾನ ಮರ್ಯಾದಿದ್ಯಾ? ಹಾಗೆಲ್ಲ ಮಾತಾಡಬೇಡಿ. ನಮ್ದು ಬಹಳ ಆರ್ಥೋಡಾಕ್ಸ್ ಫ್ಯಾಮಿಲಿ. ನಮ್ಮಪ್ಪ ಪುರೋಹಿತರಾಗಿದ್ರು. ಮಾನ ಮರ್ಯಾದೆ ಎಲ್ಲ ನನ್ನ ಚಿಕ್ಕ ವಯಸ್ಸಲ್ಲೇ ತುಂಬಿದ್ದಾರೆ. ಇವತ್ತು ಅದೆಲ್ಲ ನನ್ನ ತುಂಬಿ ತುಳುಕ್ತಾ ಇದೆ. ಎಲ್ಲ ಗೊತ್ತಾಗ್ತಾ ಇದೆ. ಇಷ್ಟೊಂದ್ ಸಂಸ್ಕಾರ ಇರೋ ಹುಡುಗಿಗೆ ದೇವ್ರು 6 ಗಂಟೆ ಮೇಲೆ ಕಣ್ ಕಾಣ್ದೆ ಇರೋಂಗ್ ಮಾಡ್ಬಿಟ್ಟಲ್ಲ. ಇಲ್ಲಿ ನೋಡಿ, ಇಲ್ಲಿ ನೋಡು, ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ. ಸಾರಿ. ಜಾಣ ಅಲ್ಲ ನೀನು, ಗೊತ್ತಾಗ್ಲಿಲ್ಲ ಏನು? ಏನ್ ಏನಾಯ್ತು? ಅಯ್ಯೋ, ನಂಗೆ ಗೊತ್ತಿಲ್ಲದೆ ನನ್ ಮತ್ತೆ ಕೇಳಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಪೂಜಾರಿ ಮಗ್ಳನ್ ಮಾಡ್ಬಿಟ್ಟಲ್ಲ. ಅಯ್ಯೋ, ಪುರೋಹಿತ್ರ ಮಗ್ಳಿಗೆ ಮೈಲಿಗೆ ಮಾಡ್ಬಿಟ್ಟಲ್ಲ. ಅಯ್ಯೋ ತಬ್ಲಾ, ಅಯ್ಯೋ, ಇದನ್ನೆಲ್ಲೆಲ್ಲ ಹೇಳ್ಕೊಂಡು ಸುತ್ತಾಳಪ್ಪ ಇದು. ಹಲೋ ಸರ್, ವಾಂಟೆಡ್ ಕ್ರಿಮಿನಲ್ ಲಿಸ್ಟ್ ಅಲ್ಲಿರೋ ರೇಪಿಸ್ಟ್ ರಮಾಕಾಂತ್ ದೇಸಾಯಿ ಹುಬ್ಳಿ ಔಟ್ಸ್ಕರ್ಟ್ಸ್ ನಲ್ಲಿರೋ MS ಪಾಟೀಲ್ ಗೋಡನ್ ನಲ್ಲಿ ಇದ್ದಾನೆ ಅಂತ ಪಕ್ಕಾ ಇನ್ಫಾರ್ಮೇಶನ್ ಬಂದಿದೆ ಸರ್. ಹೌದಾ ಸರ್? ನಾವ್ ಈಗಲೇ ಹೋದ್ರೆ ಅವನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೋದು ಸರ್. ಓಕೆ, ನಾನು ಈಗ ಬರ್ತೀನಿ. ಅಣ್ಣ, ಏನು ಅಯ್ಯನಿಗೆ ನಾವಿರೋ ಜಾಗ ಗೊತ್ತಾಗ್ಬಿಟ್ಟಿದೆ. ನಮ್ಮನೆ ಹುಡ್ಕೊಂಡ್ ಬರ್ತಿದ್ದಾರೆ. ಪರವಾಗಿಲ್ವೇ, ಸಾಯೋದಿಕ್ಕೆ
ಒಳ್ಳೆ ಜಾಗನೇ ಹುಡುಕೊಂಡಿದ್ಯಾ ಆ